ಜರ್ಮನಿಲಿ ಈಗ 10 ಗಂಟೆ ಟೈಮಲ್ಲಿ ಆದರೂ ನೋಡಿ ಬೆಳಕಾಗೇ ಇರುತ್ತೆ. ಫಸ್ಟ್ ಟೈಮ್ ಕಪ್ ಎತ್ತಕ್ಕೆ ಈ ಸರಿ ಎತ್ತುತ್ತಾರೆ, ಯಾಕಂದರೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಇದ್ರ ಮೇಲೆ ಶೂಸ್ ಬಿಚ್ಬಿಟ್ಟು ನಿಂತ್ಕೊಂಡು ಇದೆರಡನ್ನೂ ಹಿಡ್ಕೊಂಡು ನೀಟಾಗಿ ನೋಡಿದ್ರೆ ನಿಮ್ಮ BMI ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಟ್ರೆಡ್ಮಿಲ್ಸ್ ಎಷ್ಟಿದೆ ಅಂತ. ಗ್ರಾಫಿಟಿ ಏನೇನೋ ಬರೆದ್ಬಿಟ್ಟಿದ್ದಾರೆ. ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ನೋಡಿ ಫ್ರೆಂಡ್ಸ್, ರಾತ್ರಿ ಆಗಿದೆ ಜರ್ಮನಿಲಿ ಈಗ 10 ಗಂಟೆ ಟೈಮಲ್ಲಿ ಆದರೂ ನೋಡಿ ಬೆಳಕಾಗೇ ಇರುತ್ತೆ. ಇವನು ಶಿವಮು ಮತ್ತು ನಾನು ಇವತ್ತು ಜಿಮ್ಗೆ ಹೋಗೋಣ ಅಂತ ರಾತ್ರಿಲಿ ಜಿಮ್ಗೆ ಹೋಗ್ತಾ ಇದೀವಿ. ನೋಡಿ ಮನೇಲಿ ಯಾರು ಇರಲ್ಲ, ಎಲ್ಲರೂ ಊಟ ಮಾಡ್ಕೊಂಡು ಮಲಗಿರ್ತಾರೆ. ನಮ್ಮ ರೂಮ್ಮೇಟ್ಸು ಹೇಳ್ತಾ ಇದ್ರು ಏನಕ್ಕೆ ಈಗ ಹೋಗ್ತೀರಾ ಅಂತ. ಜೀವನದಲ್ಲಿ ಒಂದೊಂದು ಪಾರ್ಟು ಇಷ್ಟು ದೂರ ಮನೆಯಿಂದ ಇಷ್ಟು ದೂರ ಇರುವಾಗ ಒಂದೊಂದು ಪಾರ್ಟಲ್ಲಿ ಬೇಜಾರು ಅನ್ನೋದು ಶುರು ಆಗುತ್ತೆ. ಈ ಬೇಜಾರ ಹೋಗ್ಸೋದಕ್ಕೆ ಒಂದೇ ಒಂದಿರೋದು ಜಿಮ್ಮು. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಾದ್ಮೇಲೆ ಸ್ವಲ್ಪ ಒಂದು ಲೆವೆಲ್ ರಿಲ್ಯಾಕ್ಸಿಂಗ್ ಫೀಲಿಂಗ್ ಬರುತ್ತೆ. ಸೊ ಅದಕ್ಕೆ ಇವನು ಬರ್ತೀನಿ ಅಂದ, ಜಿಮ್ಗೆ ಹೋಗೋಣ ಬಾ ಅಂತ. ಹೆಂಗೆ ರೆಡಿ ಆಗ್ಬಿಟ್ಟು ನೋಡಿ, ಏನೋ ಟೈಮ್ ನಾಲ್ಕು ಕೇಳ್ತಾನೆ. ನೋಡಿ ಟೈಮ್ ನೋಡಿ 10:44. ಸೊ ಇಲ್ಲಿ ಯಾರೂ ಎದ್ದಿರಲ್ಲ, ಎಲ್ಲ ಖಾಲಿಯಾಗಿರುತ್ತೆ. ಸೊ ಇಲ್ಲಿ ಲೇಟ್ ಆದಂಗೂ ರಾತ್ರಿ ಬಸ್ಗಳು ಕಮ್ಮಿ, ಒಂದೇ ಬಸ್ ಇರೋದು. ಈಗ ಹೋಗ್ಬಿಟ್ಟು 10 o'clock ಹೋಗಿ कितना बजे आएंगे? 12:15 आके खाना खाएंगे, फिर सो जाएंगे. इतना ही रखेंगे बस आज के लिए, इतना ही काफ़ी होगा. आपकी तरह मैं भी मनुष्य हूँ. हाँ, आज के लिए इतना ही काफ़ी है. आपकी तरह मैं भी उदास हूँ और आप भी उदास हो जाइए. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಸಖತ್ತಾಗಿದೆ ಅಂತ. ನೋಡಿ ಬಸ್ ಬರೋದಕ್ಕೆ ಇನ್ನೂ 10 ನಿಮಿಷ ಬೇಕು, ಅದಕ್ಕೋಸ್ಕರ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತೀವಿ. ಬಸ್ ಸ್ಟಾಪಲ್ಲಿ ನೀವು ಬೇಕಂದರೆ ಬೋರ್ ಆದರೆ ಬಸ್ಸಲ್ಲಿ ಓದ್ಬೋದು. ನೋಡಿ ಬುಕ್ಸ್ ಇಟ್ಟಿರ್ತಾರೆ ಬಸ್ ಸ್ಟಾಪಲ್ಲಿ ಇಲ್ಲಿ. ಸೊ ಯಾವ ಬುಕ್ಕು ನೀವು ಓದೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಜರ್ಮನ್ ಬುಕ್ಸು, ನೀವೇನು ಓದೋಕ್ಕಾಗಲ್ಲ ಇದರಲ್ಲಿ. ನೋಡಿ 9 ವರ್ಷ ಆದಮೇಲೆ ಮತ್ತೆ ಫೈನಲ್ಸಿಗೆ ಬಂದಿದ್ದೀವಿ. RCB ಅವರು ಎಲ್ಲರೂ ಖುಷಿಯಾಗಿರ್ತಾರೆ ಈ ಟೈಮ್ಗೆ. ನಮಗೊಂದು ಕಡೆ ಬೇಜಾರೇನು ಅಂದರೆ ಈ ಟೈಮಲ್ಲಿ ನಾವು ಬ್ಯಾಂಗ್ಳೂರಲ್ಲಿಲ್ಲ ಅಂತ. ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಹಬ್ಬ ಮಾಡ್ಬೋದಿತ್ತು. ಆದ್ರೂ ನಾನು ಸಪ್ರೇಟಾಗಿ ಏನು RCB ಫೈನಲ್ಸ್ದು ವ್ಲಾಗೆಲ್ಲ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬುದ್ಧಿ ಬಂದಾಗಿಂದನೂ RCBಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಆ ಫುಲ್ ಮ್ಯಾಚ್ನ ಖುಷಿಯಿಂದ ನೋಡಬೇಕು ಅಂತ ಇದ್ದೀನಿ. ಸೊ ನಾನೇನು ಅದ್ರ ಬಗ್ಗೆ ವ್ಲಾಗ್ ಏನೂ ಮಾಡಲ್ಲ, ಕೈ ಹಿಂಗೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಕಪ್ ಎತ್ತಕ್ಕೆ. ಈ ಸರಿ ಎತ್ತುತ್ತಾರೆ, ಯಾಕಂದರೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ 18 ವರ್ಷದ ವೆಯ್ಟು ಮೋಸ್ಟ್ಲಿ ಈ ಸರಿ ಎಂಡ್ ಆಗ್ಬೋದು, ನೋಡೋಣ ಏನಾಗುತ್ತೆ ಅಂತ. ನೋಡಿ 10 ಗಂಟೆಗೆ ಎಲ್ಲರೂ ಪಾರ್ಟಿ ಮಾಡೋಕ್ಕೆ ಹೋಗ್ತಾ ಇದ್ರೆ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. बिल्कुल बता क्या बोल रहा था? कुछ नहीं, मैं इस तरीके से स्टैंड करूँगा, व्हील पावर बढ़ाऊँगा अपनी व्हील. ನೋಡಿ ಯಾರು ಇಲ್ಲ ಬಸ್ಸಲ್ಲಿ. ನೋಡಿ ಕತ್ಲೆ ಆಗ್ಬಿಟ್ಟಿದೆ ಜಿಮ್, ಯಾರು ನಾಡಿ ಇಲ್ಲ. ಇವನು ನೋಡಿದ್ರೆ ಹೋಗ್ತಾವನೆ, ನೋಡಿದ್ರೆ ಹೆಂಗ್ ಕತ್ಲೆ ಆಗ್ತದೆ. ಫ್ಲಾಶ್ ಆಫ್ ಮಾಡಿದ್ರೆ ಏನು ಕಾಣಿಸ್, ಲೈಟ್ ಆಫ್ ಮಾಡಿ ನೋಡಿ. ನಮ್ಮ ಜಿಮ್ ಇವತ್ತು ಜಾಗ ಕೊಡು. ಯಾವ ಬೈ ಕ್ಯಾ ಕಾರ್ ಬೈ ಮಸರಾಟಿ. ನೋಡಿ ನಮ್ಮ ಜಿಮ್ ಓಪನ್ ಇದೆ ಇವತ್ತು. ಸೊ ನೋಡಿ ರಾತ್ರಿ ಯಾರೂ ಇಲ್ಲ, ಖಾಲಿ ಇದೆ ಜಿಮ್. ನೋಡಿ ಇದೆ ರಿಸೆಪ್ಷನ್ನು. ಕಾಫಿ ಶಾಟ್ಸ್ ಇಟ್ಟಿರ್ತಾರೆ, ನಿಮಗೆ ಬೇಕಿದ್ರೆ ಕುಡಿಬೋದು. ಆಮೇಲೆ ಇದು ನೀರಿಂದು, ಸೊ ನೀರು ಕುಡಿಬೋದು, ಇಲ್ಲ ನಿಮ್ಗೆ ಯಾವ ಟೈಪ್ ಜ್ಯೂಸ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು. ಇದು BMI ಚೆಕ್ ಮಾಡುತ್ತೆ. ಸೊ ಇದ್ರ ಮೇಲೆ ಶೂಸ್ ಬಿಚ್ಬಿಟ್ಟು ನಿಂತ್ಕೊಂಡು ಇದೆರಡನ್ನೂ ಹಿಡ್ಕೊಂಡು ನೀಟಾಗಿ ನೋಡಿದ್ರೆ ನಿಮ್ಮ BMI ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದು ರಿಸೆಪ್ಷನ್ನು, ಇವಾಗಲೇ ತೋರಿಸ್ತಾ ಇರಲಿ. ಆಮೇಲೆ ಇದು ಬಂದುಬಿಟ್ಟು ಕ್ರಾಸ್ಫಿಟ್ ಏರಿಯಾ ಅನಿಸುತ್ತೆ.
ನೋಡಿ ಇಲ್ಲಿ ನೀವು ಸ್ಟ್ರೆಚಿಂಗು ಕ್ರಾಸ್ಫಿಟ್ ಅಲ್ಲಿ ಇಲ್ಲಿ ಒಂದು ವೆಂಡಿಂಗ್ ಮಿಷಿನ್ ಇದೆ. ವೆಂಡಿಂಗ್ ಮಿಷಿನಲ್ಲಿ ನೀವು ಏನು ಬೇಕೋ ತಗೋಬೋದು. ಇಲ್ಲಿ ನೋಡಿ ಟ್ರೆಡ್ಮಿಲ್ಸ್ ಎಷ್ಟಿದೆ ಅಂತ. ಆಮೇಲೆ ಸೈಕ್ಲಿಂಗು ತುಂಬ ಇದೆ. ಸೊ ಇದೆ ನಮ್ಮ ಜಿಮ್. 11 ಕಾಲಾಗಿದೆ. ಅದು ನೋಡಿ ವಿಮೆನ್ಸ್ ರೂಮು, ದಾಮನ್ ಅನ್ನೋದು. ಇದು ಸೋಲಾರ್ ಏನು ಅಂದರೆ ಟ್ಯಾನಿಂಗು ಮತ್ತು ಬಾಡಿ ಸಾನಾ ಥರ ವರ್ಕ್ ಆಗುತ್ತೆ. ಇದು ಬಾಯ್ಸ್ದು, ಅದು ಸೋಲಾರಿಯಮ್. ಇದು ನೋಡಿ, ಇದು ಮಸಾಜ್ ರೂಮು. ಸೊ ಜಿಮ್ಮಲ್ಲಿ ಇದು ಹಿಂಗೆ ಬೆಡ್ ಮೇಲೆ ಇಟ್ಕೊಂಡು ಆನ್ ಮಾಡಿದ್ರೆ ಇದು ಫುಲ್ಲು ಹೇಗಾಗ್ತಾ ಇದೆ ಈ ಥರ 5 ನಿಮಿಷ ಆಗ್ತಾನೆ ಇರುತ್ತೆ. तू बोल भाई कौन सा वाला अच्छा था? रात का वर्कआउट या सुबह का? ಸೊ ನೋಡೋಣ ಇನ್ಮೇಲೆ ಬೆಳಗ್ಗೆ ಬರೋದ ರಾತ್ರಿ ಬರೋದ. ನೋಡಿ ಇದು ಏನು ಫಿಟ್ನೆಸ್ ಇರುತ್ತೋ ಈ ಥರ ಬ್ಯಾಂಡ್ ಕೊಡ್ತಾರೆ. ಈ ಬ್ಯಾಂಡನ್ನ ನೋಡಿ ನೀರು ತೊಗೊಳಕ್ಕೆ ಹೋಗೋನೆ, ಹಿಂಗಿರೋ ಮಿಷಿನ್ಗೆ ಹಿಂಗೆ ಬ್ಯಾಂಡ್ ಒತ್ತಿದ್ರೆ ಹಿಂಗೆ ಓಪನ್ ಆಗುತ್ತೆ. ಆಮೇಲೆ ಈ ಕಂಪ್ನಿನ ನಾವು ಹಂಗೆ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ನೋಡಿ ಇವತ್ತು ಯಾರೂ ಇಲ್ಲ, ಕತ್ತಲಿನ ಪ್ರಪಂಚದಲ್ಲಿದ್ದೀವಿ. ಹಿಂಗಾಗಿದೆ ಅಂತ. अगर कोई मिल गया गन लेके हमें तो क्या होगा भाई? तो क्या करेगा सबसे पहले? हाँ तो क्या करेगा इस केस में? भाग जाऊंगा. बाकी मैं अपने आप बच जाऊंगा. ನೋಡಿ ಇಲ್ಲಿ ಗ್ರಾಫಿಟಿ ಏನೇನೋ ಬರೆದು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗು. ರಾತ್ರಿ ಶುರು ಮಾಡಿ ಏನೊಂದು ಅರ್ಧ ಗಂಟೆ ಮುಂಚೆ ಯೋಚನೆ ಮಾಡಿದ ವ್ಲಾಗ್ ಇದು. ಸೊ ಏನು ಅಷ್ಟೊಂದೇನು ಕಂಟೆಂಟ್ ಏನಿರಲ್ಲ, ಆದರೆ ಇದೇ ಥರ ಇನ್ನೂ ವೀಡಿಯೋಸ್ ಬರೋದಕ್ಕೋಸ್ಕರ ಫುಲ್ ಮೋಟಿವೇಶನ್. ಆ ಕೆಳಗಡೆ ಇರೋ ಏನದು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ and give suggestions what can we do new in our ಅದನ್ನು vlogs ಹೇಳಿ, to make you feel happy. ಅದನ್ನು ಹೇಳಿ. मैंने बोल दिया, समझ लेंगे. ಏನಾನ ಯಾವ್ದಾದ್ರು ಪ್ರಾಂಕ್ ಮಾಡಬೇಕು ಅನ್ನೋ ಐಡಿಯಾಸ್ ಇದ್ರೆ ಅದನ್ನ ಹೇಳಿ, ನಾವು ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹೇಳಿ. ಅದನ್ನ ನಾವು ಮಾಡಿ ತೋರಿಸ್ಲಿಲ್ಲ ಅಂದ್ರೆ ಇವ್ನು ಗಂಡ್ಸೇ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಬಾಯ್.